ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಗಪ್ಪ ಇವತ್ತು ಗೋಪುರ ಎತ್ಕೊಂಡು ಬೈಕ್ ರೈಡ್ ಹೋಗ್ತಾ ಇದ್ದೀನಿ ಅಂತ ಅಂದರೆ ಸುಮ್ಮನೆ ತುಂಬ ದಿನ ಆಗಿತ್ತು ಲಾಗ್ ಮಾಡಿ ಬೈಕಲ್ಲಿ. ಸೊ ಅದರಿಂದವ ಗಾಡೀಲಿ ಗೋಪುರ ಹಾಕ್ಕೊಂಡು ಒಂದು ಬೈಕ್ ರೈಡ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಚಿಣ್ಣೆ ಹೋಗ್ಬಿಟ್ಟು ಇವತ್ತು ಈ ಕಡ್ಡಿಗೆ ಯೂರಿಯಾ ತಗೋಬೇಕಾಗಿತ್ತು. ಯೂರಿಯಾ ಖಾಲಿ ಆಗ್ಬಿಟ್ಟೈತೆ, ಕಡ್ಡಿ ಬೇರೆ ಬರ್ತಿಲ್ಲ ಮೇಕೆ. ಅದಕ್ಕೋಸ್ಕರ ಯೂರಿಯಾ ತಗೊಂಡು ಪೈಪ್ ಬೇರೆ ಹೊಡೆದಾಗೈತೆ. ಪೈಪ್ಗೆ ಕಾಲರ್ಗಳನ್ನ ತಗೊಂಡು ಬರ್ಬೇಕೀಗ. ಚಳಿಗೆ ಗಾಡಿಗೆ ಯೂರಿಯಾ ಮೂಟೆ ಹಾಕೊಂಬಿಟ್ಟು ಗಾಡಿ ಓಡ್ಸೋಕ್ಕೆ ಕಷ್ಟ ಆಗ್ಬಿಟ್ಟೈತೆ. ಇವಾಗ ಯೂರಿಯಾ ತಗೊಂಡೆ. ನೈಪಿಯರ್ ಕಡ್ಡಿಗೆ ಯೂರಿಯಾ ಹಾಕ್ಲೇಬೇಕು, ಇಲ್ಲ ಅಂತ ಅಂದರೆ ಕಡ್ಡಿ ಬರೋಲ್ಲ. ಕಡ್ಡಿ ಬರಲಿಲ್ಲ ಅಂತ ಅಂದರೆ ಹಸುಗಳಿಗೆ ಮೇವಿಲ್ಲ. ಸೊ ಅದರಿಂದ ತಗೊಳ್ಳೇಬೇಕು. ತಿಂಗಳಿಗಿಲ್ಲ ಅಂತ ಅಂದ್ರೂ ಒಂದು 2 ಮೂಟೆ ಎಗ್ರೈತದೆ ಯೂರಿಯಾನೇ. ಅದು ಏನು ಯೂರಿಯಾ 350 ರೂಪಾಯಿ ಆಗೈತೆ. ಅದು ಯಾವುದು ಇನ್ನೊಂದು ಉಪ್ಪು ತಗೊಂಡ್ರೆ 270 ರೂಪಾಯಿ ಅಂತೆ. ಅದು ತಗೊಳ್ಳಿಲ್ಲ ಅಂತ ಅಂದರೆ 350 ರೂಪಾಯಿ ಅಂತೆ. ಏನು ಗುರು ಗೊಬ್ಬರದ ರೇಟು ಆಗಿರೋ ಕತೆ. ರೈತರು ಎಲ್ಲಪ್ಪ ಲಾಸ್ ಮಾಡ್ಕೊಳ್ಳೋದಂದ್ರೆ ಹಿಂಗೆ. ಆ ಕಡ್ಡಿಗಂತ ಇವು ಹಾಕಿಲ್ಲ ಅಂತ ಅಂದರೆ ಮೇಕೆ ಬರೋಲ್ಲ ಅಂತವೆ. ಮನೆ ಗೊಬ್ಬರ ಹಾಕಿದ್ರೆ ಅಳ್ಳಾಡಲ್ಲ. ಮಾಮೂಲಿ ನೈಸರ್ಗಿಕವಾಗಿ ಹಸಿನ ತಪ್ಪೆ ಹಾಕಿದ್ರೆ ಏನು ಬರೋದೇ ಇಲ್ಲ. ಇದನ್ನು ಒಂದು ಸ್ವಲ್ಪನಾರು ಹಾಕಲೇಬೇಕು. ಅದರಿಂದ ಬಂದು ಎತ್ಕೊಂಡು ಹೋಗ್ತಿದ್ದೀನಿ ಇದು. ಮತ್ತು ಪೈಪ್ ಬೇರೆ ಹೊಡೆದಾಗಿತ್ತು, ಅದಕ್ಕೆ 2 ಕಾಲರ್ ತಗೊಂಡು ಹೋಗ್ತಾಯಿದ್ದೀನಿ. ಇನ್ನೂ ತಿಂಡಿ ಕೂಡ ಮಾಡಿಲ್ಲ ನಾನು. ಇವಾಗ ಹೋಗಿ ಮನೆಗೆ ಅಮ್ಮ ಫೋನ್ ಮಾಡಿದರು, ಮೊಸರನ್ನ ಮಾಡಿದ್ದೀನಿ ಬಾರಪ್ಪ ಬೇಗ, ಎಲ್ಲಿದೆಯೋ ಟೈಮ್ ಆಗಿಲ್ವೇನೋ ಅಂತ ಅಂದರು. ಹೋಗ್ತಾಯಿದ್ದೀನಿ. ಇವತ್ತೇನಪ್ಪ ಖುಷಿ ವಿಚಾರ ಅಂತಂದರೆ ನಂದು ಇನ್ಸ್ಟಾಗ್ರಾಮು 15K ಫಾಲೋವರ್ಸ್ ಆಗಿದ್ದಾರೆ. ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹಿಂಗೆ ಬೆಳೆಸ್ರಿ. ಹಿಂಗೇ ನನ್ನ ಯೂಟ್ಯೂಬ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಎತ್ಕೊಳ್ರಿ. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅಷ್ಟೇ ಕೇಳ್ಕೊಳ್ಳೋದು. ಹಿಂಗೆ ಹೊಸ ವಿಡಿಯೋಗಳು ಬರ್ತಾನೆ ಇರ್ತವೆ. ಹಳ್ಳಿ ರಿಲೇಟಿವ್ ಬಗ್ಗೆ ಸ್ವಲ್ಪ ತೋರಿಸ್ತಾನೆ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ನೋಡ್ತಾ ಇದ್ದೀರೋ ವಿಡಿಯೋ ಹೇಗಿದೆ ಅಂತವ ಒಂದು ಕಮೆಂಟ್ ಹಾಕ್ರಿ ನೋಡುದಾ. ಮತ್ತು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ, ನಿಮ್ಮ ಊರು ಯಾವುದು ಕಮೆಂಟ್ ಮಾಡಿರಿ. ನಾವು ಖುಷಿ ಪಡ್ತೀವಿ ನೋಡಿ ಅಲ್ವಾ. ಅಲ್ಲಿಂದ ನೋಡ್ತಾ ಇದ್ದಾರಲ್ಲ ನಮ್ಮ ವಿಡಿಯೋನೂ ಅಂತವ. ಈ ರೋಡು ಒದ್ರಾಗೈತೆ ಗುರು ಸೀರಿಯಸ್ಸಾಗೆ. ಯಾವ ರೋಡು ಅಂತ ಅಂದರೆ ಚಿಣ್ಯಯಿಂದವ ಗಂಗೋಡಿಗೆ ಹೋಗೋ ರೋಡು. ಇಲ್ಲಿ ವಿಬ್ಗೈರ್ ಸ್ಕೂಲ್ ಐತಲ್ಲ ಅಲ್ಲಿವರೆಗೂ ಒದ್ರೋಗೈತೆ. ಚಿಣ್ಯದಿಂದವ ತೊರೆಯಿಂದವ ದೇವಸ್ಥಾನದಿಂದವ ಗಂಗೋಡಿ ಗಂಟವ ಸಕ್ಕತ್ತಾಗಿದೆ ರೋಡ್ ಮಾತ್ರ. ಈಗ ಮಾಡಿದ್ದಾರೆ, ಮಸ್ತ್ ರೆಡಿ ಮಾಡಿದ್ದಾರೆ. ಇನ್ನು ನಮ್ಮೂರು ರೋಡ್ ಬಗ್ಗೆ ಹೇಳ್ಬೇಕು ಅಂತ ಅಂದರೆ ಹೇಳಲಿಕ್ಕೆ ಅಸಾಧ್ಯ. ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅನ್ಕೊಂತೀನಿ, ಮಾಡಿದ್ರೂ ವೇಸ್ಟು. ಯಾಕೆ ಅಂತ ಅಂದರೆ ಯಾರೂ ಸಪೋರ್ಟ್ ಮಾಡಲ್ವೇ. ಯಾರು ಸಪೋರ್ಟ್ ಮಾಡೋರಿದ್ದರೆ ನಮ್ಮೂರ ಕಡೆ ಕಮೆಂಟ್ ಹಾಕ್ರಪ್ಪ, ಮಾಡ್ತೀನಿ ಮಾಡಿ ಬ್ರೋ ಅಂತವ. ಕಷ್ಟನೋ ಸುಖನೋ ಆಗಿದಾಗಲಿ ಒಂದು ವಿಡಿಯೋ ಮಾಡೇ ಬಿಡ್ತೀನಿ. ಏನಂತೀರಾ ಕಮೆಂಟ್ ಮಾಡಿರಿ ಅಷ್ಟೇ. ನಮ್ಮ ಕಡೆ ಅಷ್ಟೊಂದು ಸಪೋರ್ಟ್ ಇಲ್ಲ. ಏನೋ ನಮ್ಮವರ ಬೆಳೆಸ್ಬೇಕು ಅಂತ ಅಂದರೆ ಏನೋ ನೋವು ಅನಿಸುತ್ತೆ, ಬೆಳೆದು ಬಿಡ್ತಾನಲ್ಲ ಅಂತವ. ನಮ್ಮವ್ರನ್ನ ಬೆಳೆಸ್ಬೇಕಪ್ಪ ಹುಲಿಗಳ. ಯಾವಾಗ ನಾವು ಬೆಳೆಯೋದು, ನಮ್ಮೂರು ಬೆಳೆಯೋದು ಯಾವಾಗ? ಇಂಥವ್ರೊಬ್ರು ಬೆಳೆದ್ರೆ ಊರನ್ನೂ ಕೂಡ ಬೆಳೆಸ್ತಾರೆ, ಊರಲ್ಲಿರೋ ಜನಗಳ್ನೂ ಕೂಡ ಬೆಳೆಸ್ತಾರೆ. ಯೂಟ್ಯೂಬ್ ಏನು ಕಡಿಮೆ ಇಲ್ಲಪ್ಪೋ, ಯೂಟ್ಯೂಬರ್ ಏನು ಕಡಿಮೆ ಇಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲ ಬಿಡ್ರಿ, ಗೊತ್ತಾದರೆ ಸೈಕಾಗ್ಬಿಡ್ತೀರ. ಯೂಟ್ಯೂಬ್ ಅಂದ್ರೇ ಏನು ಅಂತ ಗೊತ್ತಿರಲ್ಲ ನನ್ನ ಪ್ರಕಾರ. ಇನ್ನು 30 ದಿನ, ಇನ್ನು 30 ಡೇಸ್ ಹೇಳ್ತೀನಿ ಯೂಟ್ಯೂಬ್ ಅಂದರೆ ಏನು ಅಂತವ.
ಅದರಿಂದ ಬೆನಿಫಿಟ್ ಏನಿದೆ ಅಂತವ ಇನ್ನೊಂದು 30 ದಿವಸ ಬಿಡ್ಕೊಂಡು ಖಂಡಿತ ಹೇಳ್ತೀನಿ. ಆವಾಗ ಹೇಳ್ತೀರಾ ಇವ್ನು ಯಾಕಪ್ಪ ವೀಡಿಯೋ ಮಾಡ್ತಿದ್ದ ಅಂತವ. ಅಲ್ಲಿವರೆಗೂ ಹಿಂಗೇ ಇದ್ಬಿಡ್ತೀನಿ ವೀಡಿಯೋ ಮಾಡ್ಕೊಂಡು. ಯೂಟ್ಯೂಬ್ ಅನ್ನೋದು ಒಂಥರ ಪ್ರಪಂಚ. ತುಂಬಾ ತಿಳ್ಕೊಳ್ಳೋದಿದೆ ಯೂಟ್ಯೂಬ್ ಬಗ್ಗೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ತಿಳಿಸ್ಕೊಡೋಕ್ಕೇ ಇರೋದು. ಅದಕ್ಕೆ ಮುಂಚೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಯ್ಯೋ ಇದು ಬೇರೆ ಕಳೆದೋಗೈತೆ. ಅಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಿಂಗೆ ಈ ಹಳ್ಳಿ ಹುಡುಗನ ಬೆಳೆಸ್ರಿ. ನೀವೇ ಬೆಳೆಸ್ಬೇಕು, ಇನ್ಯಾರು ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ನೀವು ಬೆಳೆಸ್ಬೇಕು ನಮ್ಮಂಥವ್ರನ್ನ ಅಷ್ಟೇ. ಇನ್ನು ನೆಕ್ಸ್ಟ್ ಮಂತು ಅಂದರೆ ಇನ್ನೇನೋ ಅದು ಆಗೇ ಹೋಯ್ತು. ನೆಕ್ಸ್ಟ್ ಮಂತ್ 15ನೇ ತಾರೀಕು CKM ಚಿಕ್ಕಮಗಳೂರಿಗೆ ಟ್ರಿಪ್ ಹೋಗ್ತಾಯಿದ್ದೀವಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲವ ಬೈಕ್ ರೈಡು. ಅದ್ರದ್ದು ವೀಡಿಯೋ ತುಂಬಾ ಬರುತ್ತೆ, ಮಸ್ತಾಗಿ ಬರುತ್ತೆ ಖಂಡಿತ. ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ, ಎಷ್ಟು ದಿನ ಟ್ರಿಪ್ ಹೋಗ್ತೀವಿ ಎಲ್ಲನೂ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚೆನ್ನಾಗಿರುತ್ತೆ. ಅಲ್ಲೇ ಒಂದು 3 ಇಯರ್ಸ್ ಬ್ಯಾಕ್ ಹೋಗಿದ್ದು ಇದೇ ಬೈಕಲ್ಲಿ, ಚಿಕ್ಕಮಗಳೂರೇ ಹೋಗಿದ್ದು. ತುಂಬ ಅದ್ಭುತವಾಗಿತ್ತು ರೈಡು. ಆಗ ಇನ್ನೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಅವಾಗ ಸ್ಟಾರ್ಟ್ ಮಾಡಿದರೆ ಇಷ್ಟೊತ್ತಿಗೆ ಹೆಂಗೋ ಇರುವೆ. ಈಗ ಹೆಂಗಿದ್ರು ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಅದನ್ನೇ ಕಂಟಿನ್ಯೂ ಮಾಡೋಣ. ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಒಂದು 14 ಹುಡುಗರು ಹೋಗ್ತಾಯಿದ್ದೀವಿ, ಫ್ರೆಂಡ್ಸ್ಗಳಲ್ಲವ. ಒಂದು 7 ಬೈಕ್ ಹೋಗೋಣ ಅಂತ ರೆಡಿಯಾಗಿದ್ದೀವಿ. 15ನೇ ತಾರೀಕು ಫಿಕ್ಸ್ ಆಗಿಬಿಟ್ಟಿದೆ. ಹಾಲೆಲ್ಲ ಬುಕ್ಕೆಲ್ಲ ಮಾಡಿಬಿಟ್ಟಿದ್ದೀವಿ. ಚಿಕ್ಕಮಂಗ್ಳೂರಿಗೆ ಹೋಗೋಕ್ಕಿಂತ ಮುಂಚೆ, ಮುಳ್ಳಯ್ಯನಗಿರಿ ಪೀಕ್ ಹೋಗೋಕ್ಕಿಂತ ಮುಂಚೆ ಬುಕ್ಕಿಂಗ್ ಮಾಡ್ಕೊಬೇಕು. ಅದು ಹೆಂಗಪ್ಪ ಬುಕ್ ಮಾಡ್ಕೊಳ್ಳೋದು ಅಂತ ಅಂದರೆ, ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಮುಳ್ಳಯ್ಯನಗಿರಿ ಪೀಕ್ ಅಂತ ಹಾಕಿದ್ರೆ ಅಲ್ಲಿ ಬುಕ್ಕಿಂಗ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನಿಮ್ಮ ನೇಮು, ನಿಮ್ಮ ಫೋನ್ ನಂಬರು, ನೀವು ಎಷ್ಟು ಗಂಟೆಗೆ ಅಲ್ಲಿ ಹೋಗ್ತೀರಾ, ಮತ್ತು ಪೀಕ್ ಹೋಗ್ಬೇಕಾ ಇಲ್ಲಾಂದರೆ ಅಲ್ಲಿ ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಅವೆಲ್ಲ ಡೀಟೇಲ್ಸ್ ಬರುತ್ತೆ. ನಿಮ್ಮ ಗಾಡಿ ನಂಬರ್ ಹಾಕ್ಬಿಟ್ಟು ಒಂದು 50 ರೂಪಾಯಿನೋ ಇರುತ್ತೆ, ಅದನ್ನು ಪೇ ಮಾಡಿದ್ರೆ ಬುಕ್ಕಿಂಗ್ ಆಗೋಗುತ್ತೆ. ಯಾರ್ಯಾರು ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಈ ಥರ ಫಾಲೋ ಅಪ್ ಮಾಡಿರಿ. ಖಂಡಿತ ಹೋಗ್ರಿ, ಚೆನ್ನಾಗಿರುತ್ತೆ. ವೆದರ್ ಚೆನ್ನಾಗಿದೆಯಂತೆ ಅಲ್ಲಿ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ನಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡಿದ್ದೆ, ಅಲ್ಲಿದ್ದಾರೆ. ಅಲ್ಲಿ ಅವ್ರನ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಖಂಡಿತ ಅವ್ರಿಗೆ ಫೋನ್ ಮಾಡಿದ್ದೆ. ಅವರು ಚೆನ್ನಾಗಿದೆ ಬ್ರೋ, ಆಲೇ ಈ ವೀಕಿಂದವ ಸ್ಟಾರ್ಟ್ ಆಗಿದೆ ಮಾನ್ಸೂನು, ವೆದರ್ ಚೆನ್ನಾಗೇ ಐತೆ, ನೆಕ್ಸ್ಟ್ ಮಂತ್ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಅದರಿಂದವ ಹೋಗ್ತಾ ಇದ್ದೀವಿ. ಎಲ್ಲ ಆಲ್ರೆಡಿ ಬುಕ್ ಮಾಡಿದ್ದೀನಿ. ಆ ಶೂ ಮತ್ತು ನನ್ನ ಗೋಪ್ರೋಗೆ ಬ್ಯಾಟ್ರಿದು ಕ್ಯಾಪು ಮತ್ತು ಅದ್ರದ್ದು ಆಕ್ಸಸರೀಸು ಮತ್ತು ಹೆಲ್ಮೆಟು ಮತ್ತು ರೈನ್ ಕೋಟು ಎಲ್ಲ ಬುಕ್ ಮಾಡಿದ್ದೀನಿ ಆಲ್ರೆಡಿ. ಅದು ಬರುತ್ತೆ, ಅದ್ರದ್ದೆಲ್ಲ ಒಂದು ವೀಡಿಯೋ ಮಾಡ್ತೀನಿ. ಹೋಗ್ತಾ ಇರೋದೆ ಎತ್ತಾಕೊಂಡು ಸಿಂಗಲ್ ರೈಡ್ ಹೋಗೋಣ ಅಂತ ಇದ್ದೀನಿ. ನಮ್ಮ ಅಚ್ಚಂಗೆ ಹೇಳಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾನೆ. ಅವನಾದರೆ ಅವ್ನು ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂತ ಅಂದರೆ ಐ ಆಮ್ ದ ಸಿಂಗಲ್ ರೈಡರ್. ಸಿಂಗಲ್ ಸಿಂಹ ಥರ ನುಗ್ತಾ ಇರೋದೆ, ಹೊಡಿತಾ ಇರೋದೆ. ಇಲ್ಲ ಅಂದರೆ ನಿಮ್ಗೆ ಯಾರಾದರೂ ಬರೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಸೊ ಒಂದು ಕಮೆಂಟ್ ಹಾಕ್ರಿ. ಒಬ್ಬರೇ ಬರಬೇಕಾಗಿರೋದು. ಇಂಟ್ರೆಸ್ಟ್ ಇರೋರು ಮಾತ್ರ ಒಂದು ಕಮೆಂಟ್ ಹಾಕ್ರಿ, ನೋಡೋಣ, ಕರ್ಕೊಂಡು ಹೋಗ್ತೀನಿ. ಅದಾಗಿದೆ ಹೋಗಲಿ. ಸಿಂಗಲ್ ಒಬ್ಬನೇ ಹೋಗೋದು, ಇನ್ನೊಬ್ಬರು ಬಂದರೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ಇದು ನಾನು ಹೇಳ್ತಾರೋ ಮಾತು. ಅವ್ರಿಗೆ ಯಾರಿಗೆ ಜಾಸ್ತಿ ಆ ಕಮೆಂಟ್ಗೆ ಲೈಕ್ ಬಂದಿರುತ್ತೆ ಅವ್ರನ್ನ ಖಂಡಿತ ಕರ್ಕೊಂಡು ಹೋಗ್ತೀನಿ. ಮಿಸ್ ಮಾಡ್ದೇನೆ ಕಮೆಂಟ್ ಹಾಕ್ರಿ. ಮತ್ತು ನಂದು ಇನ್ಸ್ಟಾಗ್ರಾಮು 15K ಆಗಿರೋ ಖುಷಿಗೆ ಇವತ್ತೇನು ಡೇಟ್ ಇದೆ, ಇವತ್ತು 29ನೇ ತಾರೀಕಲ್ವಾ,
ನೆಕ್ಸ್ಟ್ ವರ್ಷ ಇದೇ 29ನೇ ತಾರೀಕೆ ನಮ್ಮ ಅಮ್ಮಂಗೆ ಏನು ಕೇಳ್ತಾರೆ ನಮ್ಮಮ್ಮ ಕಣ್ಣು ಮುಚ್ಕೊಂಡು ಅವ್ರಿಗೆ ಏನು ಮನಸ್ಸಿಗೆ ಏನು ಬರುತ್ತೆ ಅದನ್ನ ನಾನು ಕೊಡ್ಸೋಕ್ಕೆ ರೆಡಿ ಇದ್ದೀನಿ. ಕೇಳ್ತೀನಿ ಇವತ್ತು ಹೋಗ್ಬಿಟ್ಟು ನಮ್ಮಮ್ಮಂಗೆ ನಿನಗೆ ಏನು ಬೇಕು ಅದನ್ನು ಕೇಳಿದ್ರೆ ಕೊಡ್ತೀನಿ ಅಂತ ಕೇಳ್ತೀನಿ. ಅವ್ರು ಏನು ರಿಯಾಕ್ಷನ್ ಕೊಡ್ತಾರೆ ಕೇಳೋಣ ಬನ್ನಿ. ಹೋಗುದಾ ಲೇ ಅಮ್ಮ ಬೈಲಿ. ಇವತ್ತು ನಂದು ಇನ್ಸ್ಟಾಗ್ರಾಮು 15,000 ಜನ ಫಾಲೋವರ್ಸ್ ಆಗೋರೆ. ಹಾಂ, ನಿನ್ಗೆ ಒಂದು ಹೇಳ್ತೀನಿ. ಇವತ್ತೆಷ್ಟು ಡೇಟು? 29ನೇ ತಾರೀಕು. ನೆಕ್ಸ್ಟ್ ವರ್ಷ ಇದೇ 29ನೇ ತಾರೀಕೆ ನೀನು ಏನು ಕೇಳ್ತೀಯ ಅದು ನಾನು ಕೊಡಿಸ್ತೀನಿ. ನೀನು ಏನು ಕೇಳ್ತೀಯ ನಾನು ಕೊಡಿಸ್ತೀನಿ. ನಾನು ಕೊಡಿಸ್ತೀನಿ ಅಂತ ಹೇಳ್ತಾರಲ್ವ, ನೀನು ಕಣ್ಣು ಮುಚ್ಕೊಂಡು ನೀನು ಏನು ಕೇಳಿ, ನೀನು ನನಗೆ ಇಂಥದ್ದು ಬೇಕು ಅನ್ನು ನಾನು ಕೊಡಿಸ್ತೀನಿ. ಹ್ಞೂ ನಿಜ. ನನ್ನ ಸಪ್ತ ನಾನು ಆಡಿದ ಮಾತು ಒಂದೇ ಸತಿ ಆಡೋದು. ನಾನು ಹೇಳಿದ್ದು ಒಂದೇ ಮಾತು, ನಾನು ಇದನ್ನ ಮಾಡಬೇಕು ಅಂತ ಮಾಡೇ ತಿರ್ಸ್ತೀನಿ. ನಿನ್ಗೆ ಇದೇ 29ನೇ ತಾರೀಕು ಲೆಕ್ಕ ಹಾಕೋ, ಗಮನ ಇಟ್ಕೊಂಡಿರು. ಜಿ ಅದ್ರ ಪ್ರಶ್ನೆ ಬೇಡ, ನಿನ್ಗೆ ಅದ್ರ ಪ್ರಶ್ನೆ ಬೇಡ. ಅರ್ಥ ಆಗೋ ಮಾತೆಲ್ಲ ಬೇಕಾಗಿಲ್ಲ. ಚೆನ್ನಾಗಿ ನೋಡ್ಕೋತೀವಿ. ನಿನ್ಗೆ ಏನು ಕೇಳ್ತೀಯ, ನಿನ್ ಕಣ್ಣು ಮುಚ್ಕೊಂಡು ನನ್ಗೆ ಇಂಥದ್ದು ಬೇಕು ಅಂದರೆ ನಾನು ಕೊಡ್ಸಕ್ಕೆ ನಾನು ರೆಡಿ. ನೀನು ಅವತ್ತು ಕೇಳಿ, ನಿನ್ಗೆ 2 ಬೆಳೆ ಪ್ರಶ್ನೆ ಬೇಡ. ನೀನು ಏನು ಕೇಳ್ತೀಯ ಇಂಥದ್ದಲ್ಲ, ನಿನ್ಗೆ ಇಂಥದ್ದು ಬೇಕು ಅಂತ ಅಂದ್ರೂ ಅದೆಷ್ಟೇ ಆದ್ರೂ ನಾನು ಕೊಡಿಸ್ತೀನಿ. ಮಾತು ಅಂದರೆ ಮಾತು. ಯಾಕೆ ಅಂತ ಅಂದರೆ ನನ್ನ ಯೂಟ್ಯೂಬ್ದು ಅದು ಚಾಲು ಆಗೈತೆ. ನಮ್ಗೆ ಇಲ್ಲಿ ನೋಡ್ತಾ ಇರೋರಿಗೆ ಯೂಟ್ಯೂಬ್ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಗೊತ್ತಿರೋರಿಗೆ ಗೊತ್ತು ಅದ್ರ ಬಗ್ಗೆ ಏನು ಅಂತವ. ನಾನು ವಿಡಿಯೋನ ಸುಮ್ಮನೆ ಯಾರಿಗೂ ಮಾಡಲಿಕ್ಕೆ, ನನ್ನ ಕೆಲಸ ಇಲ್ದೇ ಮಾಡಲಿಕ್ಕೆ ನನಗೂ ಗಂಟೆ ಜೋಡಿಯಾಗೆ ಇಟ್ಕೊಂಡು ನನ್ನ ಕಣ್ ಮುಂದ್ಗಡೆ ಚೆನ್ನಾಗಿ ಓಡಾಡ್ಕೊಂಡು ಆಮೇಲೆ ನಿಮ್ ಪ್ರೀತಿಯಿಂದ ಕುಡಿಸ್ಬೇಕು ಅಂದ್ರೆ ಕುಡಿಸ್ಕೊಡಿ. ಅಲ್ಲಿ ಬೇರೆ ಅದಾಗುತ್ತೆ. ಅದು ಫಸ್ಟು ಇದು ಹೇಳಿದ್ದೀನಿ, ಇದು ಮಾತು ಕೊಟ್ಟಿದ್ದೀನಿ, ಮಾತಿನ ಪ್ರಕಾರ ನಡ್ಕೊಂತೀನಿ. ಅದಕ್ಕೋಸ್ಕರ ಇದು ವಿಡಿಯೋ ಗೈಸ್ ಮಿಸ್ಸೇ ಮಾಡಲ್ಲ. ಮಾತು ಅಂದ್ಮೇಲೆ ಮಾತು. ಈ ದೇವರಾಜ್ ಕೊಡ್ತಾರ ಮಾತು. ಉನ್ ಮಗ ಅಷ್ಟೊಂದು ದುಡ್ಡು ಎಲ್ಲಿ ತಂತಿ? ಅದು ನನ್ನ ಇಷ್ಟ, ಅದು ನನ್ನ ಸಂಪಾದನೆ. ನಾನು ಇಷ್ಟು ಇವತ್ತೇನು ಡೇಟ್ ಇದೆ, ನೆಕ್ಸ್ಟ್ ವರ್ಷ ಇವತ್ತಿನ ಡೇಟ್ಗೆ 28 29 6ನೇ ತಿಂಗಳು ಏನು ಕೇಳ್ತೀಯ ಎಂಡಿಂಗು ಅದು ಏನು ಕೇಳಿಸಿ ಅದನ್ನು ಕೊಡ್ತೀನಿ. ಮಾತು ಅಂದ್ಮೇಲೆ ಮಾತು. ಇದೇ ಖುಷಿಗೆ ಏನು ಮಾಡಿದೀಯ ತಿಂಡಿನ? ಇದೇ ಖುಷಿ. ಒಳ್ಳೆ ಮೊಸರನ್ನ ಮಾಡಿ ತುಂಬ ದಿನ ಆದಮೇಲೆ ಮೊಸರನ್ನ ಮೊನ್ನೆ ಮಾಡಿದ್ರು. ತುಂಬ ದಿನ ಏನೂ ಆಗಿಲ್ಲ. ಮೊಸರನ್ನ ಮಾಡೋರ ತಿನ್ನೋದೆ. ಆಲ್ರೆಡಿ ಎಲ್ಲ ಖಾಲಿ ಮಾಡಿ ಕೊಟ್ಟವ್ರೆ, ನನಗೆ ಮಾತ್ರ ಮೊಸರು ಬೇರೆ ಎಲ್ಲ ಒಗ್ಗರಣೆ ಮಾಡಿದ್ದೆಲ್ಲ ಇಲ್ಲೇ ಐತೆ. ಇದನ್ನ ತಿಂದು ಇವಾಗ ಕಾಲಕ್ಕೆ ಮನೆ ಕತ್ತೀನಿ. ಇದು ಸಖತ್ತಾಗಿರುತ್ತೆ. ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ಅಷ್ಟೇ ತೆಗಿಬಲ ಬಲ ತೆಗಿಬಾ ತೆಗಿಬಲ ವಿಡಿಯೋ ಮಾಡ್ತಿದ್ಯಾ? ನೋಡಿದ್ರಲ್ಲ, ಇವಾಗಲೂ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. 12 ವರ್ಷದಿಂದ ಸತತ 12 ವರ್ಷದಿಂದವ ನಾನು ಟಿ ಚೆನ್ನಪ್ಪರ ಸ್ಕೂಲ್ಗೆ, ಮಿಡ್ಲ್ ಸ್ಕೂಲ್ ಮತ್ತು ಹೈಸ್ಕೂಲ್ಗೆ ಎರಡಕ್ಕೂ ಕೋಚಿಂಗ್ ಮಾಡ್ತಿದ್ದೆ. ಬಟ್ ಈ ಸಲ ಚೇಂಜ್ ಇರಲಿ ಅಂದ್ಬಿಟ್ಟು ಬೇರೆ ಶಿಫ್ಟ್ ಆಗಿದ್ದೀನಿ. ಯಾವ ಸ್ಕೂಲ್ ಅಂತವ ಕಮೆಂಟ್ ಮಾಡಿರಿ. ಈ ಸಲ ಅವ್ರಿಗೆ ಪ್ರಾಕ್ಟೀಸ್ ಕೊಟ್ಟು ಸೊ ಅವರ ಟೀಮ್ನ ಗೆಲ್ಲಿಸ್ಬೇಕು ಅಂತವ ಪಣ ತೊಟ್ಟಿದ್ದೀನಿ. ಪಣ ತೊಡೋದಲ್ಲ, ಗೆಲ್ಲಿಸ್ತೀನಿ, ಅಷ್ಟು ಕಾನ್ಫಿಡೆಂಟ್ ಐತೆ. ಜೈ ಕಬಡ್ಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಹಳ್ಳಿ ಹುಡುಗನ ಹಿಂಗೆ ಬೆಳೆಸಿ
ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.